NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬ್ಯಾಡ್ ಟೈಮ್. HMT ವಾಚ್ ಸಂಪೂರ್ಣ ಬಂದ್. 7 ದಶಕಗಳ ಹಿಂದೆ ಆತ್ಮನಿರ್ಭರತೆಯ ಕನಸಿನೊಂದಿಗೆ ಆರಂಭವಾಗಿದ್ದಂತಹ ದೇಶದ ಹೆಮ್ಮೆಯ ಸರ್ಕಾರಿ ಸ್ವಾಮ್ಯದ ವಾಚ್ ತಯಾರಿಕಾ ಕಂಪನಿಯಾದ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ HMT ಕೊನೆಗೂ ಕೂಡ ತನ್ನ ಅಸ್ತಿತ್ವಕ್ಕೆ ತೆರೆಯನ್ನ ಎಳೆದುಕೊಳ್ಳುವುದಕ್ಕೆ ಮುಂದಾಗಿದೆ. ನೋಂದಣಿ ದಾಖಲೆಗಳೊಂದಿಗೆ ತನ್ನ ವಾಚ್ ತಯಾರಿಕಾ ಘಟಕದ ಹೆಸರನ್ನ ರದ್ದುಪಡಿಸುವಂತೆ ಕೋರಿ ಕೇಂದ್ರ ಕಂಪನಿಗಳ ವ್ಯವಹಾರದ ಸಚಿವಾಲಯಕ್ಕೆ HMT ಪತ್ರವನ್ನ ಬರೆದಿದೆ. ಇದರೊಂದಿಗೆ ಕಂಪನಿ ಪುನರುಜ್ಜೀವನದ ಕನಸಿಗೆ ತೆರೆಬಿದ್ದಿದ್ದು ಇತಿಹಾಸದ ಕೊಂಡಿಯೊಂದು ಕಳಚುವಂತ ಸಮಯ ಸನ್ನಿಹಿತವಾಗಿದೆ. 2016ರ ಜನವರಿ 6ರಂದು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು HMTಯ 3 ಅಂಗಸಂಸ್ಥೆಗಳನ್ನ ಮುಚ್ಚೋದಕ್ಕೆ ಅನುಮತಿಯನ್ನ ಕೊಟ್ಟಿತ್ತು. ಆ ಬಳಿಕ ಅಗತ್ಯ ಔಪಚಾರಿಕತೆಗಳನ್ನೆಲ್ಲ ಪೂರೈಸಿದ್ದು ಇದೀಗ ಅಂತಿಮವಾಗಿ ವಾಚ್ ತಯಾರಿಕೆಗೆ ಮಂಗಳ ಹಾಡಿದೆ. ಕೇಂದ್ರ ಸರ್ಕಾರದ ಹಿಂದಿನ ನಿರ್ಧಾರದ ಹೊರತಾಗಿಯೂ ಕೂಡ ಅದರ ಪುನರುಜ್ಜೀವನ ಆಸೆ ಇತ್ತಾದರೂ ಕೂಡ ಇದೀಗ ಅದಕ್ಕೂ ಕೂಡ ತೆರೆಬಿದ್ದಂತಾಗಿದೆ. ಇನ್ನು ಸಂಸ್ಥೆಯ ಇತಿಹಾಸವನ್ನ ನೋಡೋದಾದ್ರೆ 1961ರಲ್ಲಿ ಸರ್ಕಾರಿ ಒಡೆತನದ HMT ಲಿಮಿಟೆಡ್ ಮತ್ತು ಜಪಾನ್ನ ಸಿಟಿಜನ್ ವಾಚ್ ಜಂಟಿಯಾಗಿ HMT ವಾಚ್ ಅಂತ ಹೇಳಿ ಉತ್ಪಾದನೆಯನ್ನ ಆರಂಭ ಮಾಡಿತ್ತು. ಬೆಂಗಳೂರಿನ ಬಳ್ಳಾರಿ ರಸ್ತೆಯಲ್ಲಿ ಮುಖ್ಯ ಕಚೇರಿಯನ್ನ ಹೊಂದಿರುವಂತಹ ಈ ಒಂದು ಸಂಸ್ಥೆ ಭಾರತದ ಮೊದಲ ಕೈಗಡಿಯಾರ ತಯಾರಿಕನಾಗಿ ಹೊರಹೊಮ್ಮಿತ್ತು. ಕೈಗೆಟುಕುವ ದರದಲ್ಲಿ ಲಭ್ಯವಿದ್ದ ಈ ವಾಚ್ಗಳು ಭಾರತೀಯರಿಗೆ ಅಚ್ಚುಮೆಚ್ಚಾಗಿತ್ತು. HMTಯ ವಾಚ್ಗಳು ಸರಳ ವಿನ್ಯಾಸವನ್ನ ಹೊಂದಿದ್ದಾಗಿದ್ರು ಕೂಡ ಬಾಳಿಕೆಗೆ ಹೆಸರುವಾಸಿಯಾಗಿತ್ತು. ಜನತಾ, ಪೈಲಟ್, ಕೋಹಿನೂರು HMTಯ ಪ್ರಮುಖ ಬ್ರ್ಯಾಂಡ್ಗಳಾಗಿತ್ತು. ಇದುವರೆಗೂ ಕೂಡ 10 ಕೋಟಿಗೂ ಹೆಚ್ಚಿನ ವಾಚ್ಗಳು ಮಾರಾಟ ಆಗಿರುವಂತಹ ಅಂದಾಜಿಸಲಾಗಿದೆ. ವರ್ಷ ಕಳೆದಂತೆ ಅನೇಕ ವಾಚ್ ಕಂಪನಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದರಿಂದ 2000ನೇ ಇಸವಿಯ ಬಳಿಕ HMTಯ ಪತನ ಆರಂಭ ಆಗುತ್ತೆ. ಇದೀಗ ಶಾಶ್ವತವಾಗಿ ತನ್ನ ಟಿಕ್ ಟೆಕ್ ಸದ್ದನ್ನ ನಿಲ್ಲಿಸ್ತಾ ಇದೆ. HMT ಕುರಿತಾದ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.